ನಮಸ್ಕಾರ, ಇದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಪ್ರೀತಿಯ ಜೈಕುಮಾರ್. ಯಾರಾಗ್ತಾರೆ ಮಂಡ್ಯ ಎಂಪಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಲೋಕಸಭೆಯ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮಂಡ್ಯ ಎಲೆಕ್ಷನ್ ಅಂದ್ರೆ ಅದು ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಅಂತ ಚುನಾವಣೆ ಮಂಡ್ಯ, ಅಂತ ಚುನಾವಣೆಯೇ ಮಂಡ್ಯದಲ್ಲಿ ನಡೆಯೋದು. ಸ್ನೇಹಿತರೆ, ಮಂಡ್ಯದಲ್ಲಿ ಮಾತ್ರ ಒಂದೊಂದು ಮನೆಯಲ್ಲೂ ರಾಜಕೀಯ ಇರುತ್ತೆ. ಅದೇ ಮಂಡ್ಯದ ವಿಶೇಷತೆ. ಸೊ ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಏನು ನಾವು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನಾಭಿಪ್ರಾಯ ಮಾಡಿ ಚುನಾವಣೆಯ ಮುಂಚೆಯೇ ಏನೊಂದು ಸರಿಯಾದ ಮಾಹಿತಿ, ಯಾರ ಪರ ಜನರ ಒಲವಿದೆ, ಯಾವ ಒಂದು ಜಾತಿಯ ಲೆಕ್ಕಾಚಾರ ನಡೆಯುತ್ತೆ, ಯಾವ ಪಕ್ಷದ ವರ್ಚಸ್ಸು ಹೇಗಿದೆ ಅಂತೇಳಿ ಏನು ಸರಿಯಾಗಿ ನಾವೊಂದು ಜನಾಭಿಪ್ರಾಯ ಮಾಡಿದ್ವೋ, ಆ ಒಂದು ರಿಸಲ್ಟ್ ನಮ್ಮ ಅನಿಸಿಕೆ ತಕ್ಕಾಗೆ 7ಕ್ಕೆ 7 ರಿಸಲ್ಟ್ ಬಂತು. ಅದು ತುಂಬಾ ಖುಷಿನೂ ಇದೆ. ಹಾಗಾಗಿ ಸ್ನೇಹಿತರೆ, ಈಗ ಮತ್ತೆ ಲೋಕಸಭೆಯ ಚುನಾವಣೆಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೀವಿ. ಯಾರಾಗ್ತಾರೆ ಮಂಡ್ಯ ಎಂಪಿ? 2024ರಲ್ಲಿ ಮಂಡ್ಯ ಎಂಪಿ, ಮಂಡ್ಯ ಸಂಸದರು ಯಾರಾಗ್ತಾರೆ ಅದನ್ನ ನಾವು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 10,000 ಜನರ ಹತ್ರ ಬಂದು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಮತ್ತು ಯಾವ ಪಕ್ಷದ ವರ್ಚಸ್ ಆಗಿದೆ, ಯಾವ ವ್ಯಕ್ತಿಯ ವರ್ಚಸ್ ಆಗಿದೆ, ಜಾತಿಯ ಲೆಕ್ಕಾಚಾರಗಳು ಹೇಗಿದೆ, ಮತ್ತೆ ಅವರ ಸರ್ವಿಸ್ ಓರಿಯೆಂಟೆಡ್, ಅವ್ರು ಮಾಡಿರುವಂತ ಸೇವೆ ಎಷ್ಟು ಲೆಕ್ಕಾಚಾರಕ್ಕೆ ಬರುತ್ತೆ ಅಂತೇಳಿ ಇಡೀ ಮಂಡ್ಯ ಜಿಲ್ಲೆಯನ್ನ ಸುತ್ತಾಡಿ ವೋಟಿಂಗ್ 5 ದಿನ ಇಲ್ಲ 4 ದಿನ ಮುಂಚೆನೆ ಎಂಪಿ ಯಾರಾಗಬಹುದು ಅನ್ನೋ ಒಂದು ಕ್ಲೂ ಅನ್ನ ಜನರ ಮಧ್ಯದಲ್ಲಿ ಕೊಡ್ತೀವಿ. ಇದೇ ಒನ್ ಇಂಡಿಯಾ ಟಿವಿಯ ವಿಶೇಷತೆ. ಸ್ನೇಹಿತರೆ, ಆ ನಿಟ್ಟಿನಲ್ಲಿ ಈಗ ವಿಧಾನಸಭಾ ಚುನಾವಣೆ ಮುಗಿದಿದೆ. ಮಂಡ್ಯ 7 ಕ್ಷೇತ್ರದಲ್ಲಿ 6 ಕಾಂಗ್ರೆಸ್ ಇದೆ, 1 JDS ಇದೆ. ಸೊ ಆ ಒಂದು ಫಲಿತಾಂಶ ಅಂದ್ರೆ ವೋಟಿಂಗ್ ಲೆಕ್ಕಾಚಾರವನ್ನ ಲೆಕ್ಕ ಹಾಕೋ ಪ್ರಕಾರ ಲೆಕ್ಕ ಹಾಕಿದ್ರೆ ಅದು ಎಂಪಿ ಎಲೆಕ್ಷನ್ಗೆ ಎಷ್ಟು ಹತ್ರದಲ್ಲಿದೆ ಮತ್ತು ಆ ಒಂದು ವೋಟಿಂಗ್ ಲೆಕ್ಕಾಚಾರವನ್ನ ಹಾಕಿದ್ರೆ ಹೇಗೆ ಈ ಬಾರಿ ಎಂಪಿ ಚುನಾವಣೆಗೆ ಪ್ಲಸ್ ಆಗುತ್ತೆ ಮತ್ತು ಮೈನಸ್ ಆಗುತ್ತೆ ಅಭ್ಯರ್ಥಿಗಳಿಗೆ ಅಂತ ಒಂದು ಸಣ್ಣ ಕ್ಲೂ ಹೇಳ್ತೀನಿ. ಸ್ನೇಹಿತರೆ, ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಾಬು ಬಂಧಿಸಿದೇಗೌಡರು 72,800 ಚಿಲ್ಲರೆ ಓಟ್ ತಗೊಂತಾರೆ. ರವೀಂದ್ರ ಶ್ರೀಕಂಠಯ್ಯ ಅವರು 61,680 ಮತಗಳು ತಗೊಂತಾರೆ. ಇಂಡುವಾಳು ಸಚ್ಚಿದಾನಂದ 42,300 ಚಿಲ್ಲರೆ ಓಟ್ ತಗೊಂತಾರೆ. ತಗಳ್ಳಿ ವೆಂಕಟೇಶ್, ಅಫ್ಕೋರ್ಸ್ ತಗಳ್ಳಿ ವೆಂಕಟೇಶ್ JDS ನಲ್ಲಿ ಇರ್ತಾರೆ, ಆಮೇಲೆ ಮಂಡ್ಯವಾಗಿ ನಿಂತ್ಕೊಂತಾರೆ, 3,200 ಚಿಲ್ಲರೆ ಓಟ್ ತಗೊಂತಾರೆ. ಲೆಕ್ಕಾಚಾರದ ಪ್ರಕಾರ ಬರೋದಾದ್ರೆ ಈಗ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ಸಿನ ಶಾಸಕರು ಶ್ರೀರಂಗಪಟ್ಟಣದಲ್ಲಿ ಇದ್ದಾರೆ. ರಮೇಶ್ ಬಾಬು ಬಂಧಿಸಿದೇಗೌಡರು 72,000 ತಗೊಂಡಿದ್ದಾರೆ. ಈಗ ಏನ್ ಮೈತ್ರಿ ಆಗಿದೆಯಲ್ಲ, ಮೈತ್ರಿ ಲೆಕ್ಕಾಚಾರ ತಗೊಳ್ಳೋದಾದ್ರೆ ಅಂದ್ರೆ JDS, BJP ಮತ್ತು ಇಂಡಿಪೆಂಡೆಂಟ್, ಯಾಕಂದ್ರೆ ಅವರು ತಗಳ್ಳಿ ವೆಂಕಟೇಶ್ JDS ನಲ್ಲೇ ಇದ್ರು. ಸೊ ಇವರ ಲೆಕ್ಕಾಚಾರ ತಗೊಳ್ಳೋದಾದ್ರೆ 72,800 ಚಿಲ್ಲರೆ ಕಾಂಗ್ರೆಸ್ ಇದೆ, 1,03,000 ಇನ್ನಿತರೆ ಅಂದ್ರೆ ಮೈತ್ರಿ ಏನಿದೆಯೋ ಈಗ ಆ ಮೈತ್ರಿ ಪರ ಓಟ್ಗಳಿದೆ. ಸೊ ಆ ಲೆಕ್ಕದಲ್ಲಿ ತಗೊಂಡ್ರೆ ಶ್ರೀರಂಗಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಓಟ್ ಜಾಸ್ತಿ ಸಿಗುವಂತ ಲೆಕ್ಕಾಚಾರ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತಗಳು ಸಿಗೋ ಲೆಕ್ಕಾಚಾರ ಇದೆ. ಇನ್ನ ನಾಗಮಂಗಲ ತಗೊಂಡ್ರೆ ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಚಲುವರಾಯಸ್ವಾಮಿ ಅವರು 90,600 ಚಿಲ್ಲರೆ ಓಟ್ ತಗೊಂತಾರೆ. ಸುರೇಶ್ ಗೌಡ್ರು 86,200 ಚಿಲ್ಲರೆ ಓಟ್ ತಗೊಂತಾರೆ. ಇನ್ನ ಸುಧಾ ಶಿವರಾಮೇಗೌಡರು 7,700 ಚಿಲ್ಲರೆ ಓಟ್ ತಗೊಂತಾರೆ. ಸೊ ಆ ನಿಟ್ಟಿನಲ್ಲಿ ಲೆಕ್ಕ ಹಾಕೋದಾದ್ರೆ ಇಲ್ಲಿ ಮತ್ತೆ JDS ಮತ್ತು BJP ಮೈತ್ರಿ ಓಟ್ ಲೆಕ್ಕ ಹಾಕೋದಾದ್ರೆ ಚಲುವರಾಯಸ್ವಾಮಿ ಅವ್ರದ್ದು ಅಂದ್ರೆ ಕಾಂಗ್ರೆಸ್ಸಿನ ಮತ 90,600 ಚಿಲ್ಲರೆ ಇದೆ, ಮೈತ್ರಿ ಅಭ್ಯರ್ಥಿಗೆ 93,000 ಇದೆ. ಏನೋ 1%, 3,000-4,000 ಓಟ್ ವ್ಯತ್ಯಾಸ ಒಂದ್ ಸ್ವಲ್ಪ ಆಜು ಬಾಜುಲಿ ಇದ್ದಾರೆ. ಅಲ್ಲಿನೂ 3,000 ಲೆಕ್ಕ ಹಾಕಿದ್ರು ಅಲ್ಲೂ 3,000 ಜಾಸ್ತಿನೇ ಇದೆ. ಸ್ನೇಹಿತರೆ, ಮಳವಳ್ಳಿಗೆ ಬರೋದಾದ್ರೆ ಮಳವಳ್ಳಿ ತುಂಬಾ ವಿಶೇಷವಾಗಿರುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಈಗ ಹಾಲಿ ಶಾಸಕರು ಅಂದ್ರೆ ನರೇಂದ್ರ ಸ್ವಾಮಿ ಅವರು 1,06,400 ಚಿಲ್ಲರೆ ಓಟ್ ತಗೊಂತಾರೆ. ಡಾಕ್ಟರ್ ಅನ್ನದಾನಿಗೆ 59,600 ಚಿಲ್ಲರೆ ಓಟ್ ಸಿಗುತ್ತೆ. ಮುನಿರಾಜು ಅವ್ರಿಗೆ 25,000 ಸಿಗುತ್ತೆ. ಸೊ ಅನ್ನದಾನಿ ಅಂದ್ರೆ JDS ಮತ್ತು BJP ಮತಗಳನ್ನ ನಾವು ಲೆಕ್ಕ ಹಾಕಿದ್ರು ಒಟ್ಟಾಗಿ ಮಾಡಿದ್ರು ಮೈತ್ರಿ ಅಭ್ಯರ್ಥಿಗೆ ಇಲ್ಲಿ ವೋಟಿಂಗ್ ಕಮ್ಮಿನೇ ಸಿಗೋದು. ಯಾಕಂದ್ರೆ
ಕಾಂಗ್ರೆಸ್ಸಿನ ಮತಗಳಿಗಿಂತ ಮೈತ್ರಿ ಅಭ್ಯರ್ಥಿಗೆ ಇಲ್ಲಿ ಕಡಿಮೆ ಮತಗಳಿದೆ. ಎಸ್ ಸ್ನೇಹಿತರೆ, ಇನ್ನು ಕೇರ್ಪಡೆಯ ವಿಚಾರ ಬರೋದಾದ್ರೆ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ JDS-ನ ಶಾಸಕರು ಈಗ ಅಲ್ಲಿ ಎಚ್ ಡಿ ಮಂಜು ಅವರು ಇದ್ದಾರೆ, JDS-ನ ಅಭ್ಯರ್ಥಿ. ಸೊ JDS ಮತ್ತು JDS ಅವರಿಗೆ ಚುನಾವಣೆಯಲ್ಲಿ 80,600 ಚಿಲ್ಲರೆ ಓಟ್ ಸಿಗುತ್ತೆ. ಬಿಜೆಪಿ ನಾರಾಯಣಗೌಡರಿಗೆ 38,100 ಚಿಲ್ಲರೆ ಓಟ್ ಸಿಗುತ್ತೆ. ಇನ್ನ ದೇವರಾಜ್ ಅವ್ರಿಗೆ 58,300 ಚಿಲ್ಲರೆ ಓಟ್ ಸಿಗುತ್ತೆ. ಇಲ್ಲಿ ಹಾಲಿ ಶಾಸಕರೇ JDS-ನವ್ರು ಇರೋದ್ರಿಂದ ಅವ್ರ ಜೊತೆ ಬಿಜೆಪಿ ಮಿಂಗಲ್ ಆಗೋದಾದ್ರೆ ಹತ್ತತ್ರ ನಿಮ್ಗೆ 1 ಲಕ್ಷ ಚಿಲ್ಲರೆ ದಾಟುತ್ತೆ. ಸೊ ಹಾಗೆ ಲೆಕ್ಕ ಹಾಕೊಂಡ್ರು 50% ಮೈತ್ರಿ ಅಭ್ಯರ್ಥಿಗೆ ಮತಗಳು ಜಾಸ್ತಿ ಸಿಗುತ್ತೆ ಕೇರ್ಪೇಟೆಯಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಇನ್ನ ಮದ್ದೂರು ಲೆಕ್ಕ ಹಾಕೋದಾದ್ರೆ ಸ್ನೇಹಿತರೆ, ಉದಯ್ ಕಾಂಗ್ರೆಸ್ಸಿನ ಶಾಸಕರು ಉದಯ್ ಅವರು. ಸೊ ಕಾಂಗ್ರೆಸ್ಸಿಂದ ಉದಯ್ ಅವರು 87,000 ಚಿಲ್ಲರೆ ಓಟ್ ತಗೊಂತಾರೆ. ಇನ್ನ DC ತಮ್ಮಣ್ಣ ಅವರು 62,900 ಚಿಲ್ಲರೆ ಓಟ್ ತಗೊಂತಾರೆ. ಇನ್ನ SP ಸ್ವಾಮಿ ಅವರು 28,900 ಚಿಲ್ಲರೆ ಓಟ್ ತಗೊಂತಾರೆ. JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಇಲ್ಲಿ ಮತಗಳನ್ನ ಲೆಕ್ಕ ಹಾಕೋದಾದ್ರೆ ಬಹುತೇಕ ಮದ್ದೂರಿನಲ್ಲಿ ಈ ಸಲ ಸಮಪಾಲು ಮತಗಳು ಸಿಗುವ ಲಕ್ಷಣಗಳು ಕಾಣ್ತಾ ಇದೆ. ಇನ್ನ ಮೇಲ್ಕೋಟೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮೇಲ್ಕೋಟೆ. ಯಾಕಂದ್ರೆ ಮೇಲ್ಕೋಟೆಯಲ್ಲಿ ಇಂಡಿಪೆಂಡೆಂಟ್ ಸರ್ವೋದಯ ಪಕ್ಷದಿಂದ ರೈತ ಸಂಘದಿಂದ ದರ್ಶನ್ ಪುಟ್ಟಣಿ ಅವರು ನಿಂತು ಗೆದ್ದಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಬೆಂಬಲ ಸಹ ಇತ್ತು. ಸೊ ಆ ನಿಟ್ಟಿನಲ್ಲಿ ದರ್ಶನ್ ಪುಟ್ಟಣಿ ಅವರಿಗೆ 91,000 ಚಿಲ್ಲರೆ ಓಟ್ ಸಿಗುತ್ತೆ. ಇನ್ನ CS ಪುಟ್ಟರಾಜು JDS ಪುಟ್ಟರಾಜು ಅವರಿಗೆ 80,200 ಚಿಲ್ಲರೆ ಓಟ್ ಸಿಗುತ್ತೆ. ಇನ್ನ ಇಂದ್ರೇಶ್ ಅವ್ರಿಗೆ 6,000 ಚಿಲ್ಲರೆ ಓಟ್ ಸಿಗುತ್ತೆ. ಈಗ ಪುಟ್ಟರಾಜು ಮೀನ್ಸ್ ಅಂದ್ರೆ JDS ಮತ್ತು ಬಿಜೆಪಿ ಮೈತ್ರಿ ಮಾಡೋದಾದ್ರೆ ಅಲ್ಲಿ 86,000 ಚಿಲ್ಲರೆ ಓಟ್ ಬರುತ್ತೆ. ಸೊ ಅಲ್ಲೂ ಸಹ ಸುಮಾರು ಒಂದು 4,500 ರಿಂದ 5,000 ಕಾಂಗ್ರೆಸ್ ಲೀಡಿಂಗ್ ಅಲ್ಲಿದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ನೇಹಿತರೆ. ಇನ್ನ ಫೈನಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕಾಂಗ್ರೆಸ್ನವರು P. ರವಿಕುಮಾರ್ ಗೌಡ ಅವರು 61,400 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಇನ್ನ JDS ಇಂದ ರಾಮಚಂದ್ರ ಅವರು 59,000 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಅಶೋಕ್ ಜಯರಾಮ್ 30,600 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ದೆನ್ ವೆರಿ ಇಂಟ್ರೆಸ್ಟಿಂಗ್, ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಕೌಂಟ್ ಮಾಡಲೇಬೇಕು. ಯಾಕಂದ್ರೆ ವಿಜಯಾನಂದ್ 15,300 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಎಸ್, ಇಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿನ ಲೆಕ್ಕಾಚಾರ ಮತಗಳ ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಸ್ನೇಹಿತರೆ 1 ಲಕ್ಷ ಇದ್ದಾರೆ, 60,000 ಕಾಂಗ್ರೆಸ್ ಇದೆ. ಮೈತ್ರಿ ಅಭ್ಯರ್ಥಿಗೆ ಹತ್ತತ್ರ ಒಂದು 40,000 ಮೇಲೆ ಲೀಡಿಂಗ್ ಇದೆ. ಸೊ ಅಫ್ಕೋರ್ಸ್ ಲೋಕಸಭೆಯಲ್ಲಿ KR ನಗರ ಸಹ ಸೇರುತ್ತೆ. ಇನ್ನ KR ನಗರದಲ್ಲೂ ಲೆಕ್ಕಾಚಾರ ಹಾಕೋದಾದ್ರೆ ರವಿಶಂಕರ್ ಹಾಲಿ ಕಾಂಗ್ರೆಸ್ಸಿನ ಶಾಸಕರು 1,04,000 ಮತಗಳು ತಗೊಂಡಿದ್ದಾರೆ. ಸಾರಾ ಮಹೇಶ್ ಅವರು 78 ತಗೊಂಡಿದ್ದಾರೆ. ಸೊ ಹತ್ತತ್ರ ಒಂದು 30,000-35,000 ಲೀಡಿಂಗ್ ಅಲ್ಲಿ ಕಾಂಗ್ರೆಸ್ನ ಮತಗಳಲ್ಲಿದೆ. ಸೊ ಅಲ್ಲಿ ಕಾಂಗ್ರೆಸ್ಸಿನ ಮತಗಳು ಹೆಚ್ಚಾಗಿದೆ. ಸೊ ಮೈತ್ರಿ ಅಭ್ಯರ್ಥಿಗೆ ಒಂಚೂರು ಕಮ್ಮಿ ಇದೆ, ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಜಾಸ್ತಿ ಇದೆ. ಸೊ ಈ 8 ಕ್ಷೇತ್ರದಲ್ಲಿ ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಸ್ನೇಹಿತರೆ, ಮೈತ್ರಿ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಮತ್ತು JDS-ನ ಅಭ್ಯರ್ಥಿ ಯಾರು ಸರಿಯಾದ ಅಭ್ಯರ್ಥಿನ ನಿಲ್ಲಿಸ್ತಾರೋ ಅವರಿಗೆ ಈಗ ವಿಧಾನಸಭಾ ಚುನಾವಣೆಯ ಮತಗಳ ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಹೆಚ್ಚು ಲೀಡಿಂಗ್ ಸಿಗುವಂತ ಸಾಧ್ಯತೆ ಸಂಪೂರ್ಣವಾಗಿ ಕಾಣ್ತಾ ಇದೆ. ಮೊದಲನೇದು ಸ್ನೇಹಿತರೆ, ವಿಧಾನಸಭೆ ಚುನಾವಣೆಯ ಮತಗಳು ಲೆಕ್ಕಾಚಾರ ಹಾಕೋದಾದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚು ಮತಗಳು ಹೋಗುವಂತ ಲಕ್ಷಣಗಳು ಕಾಣುತ್ತೆ ವಿಧಾನಸಭೆ ಚುನಾವಣೆಯ ಲೆಕ್ಕಾಚಾರದಲ್ಲಿ, ಆಯ್ತಲ್ಲ. ಆದ್ರೆ ಇದು ಲೋಕಸಭೆಯಲ್ಲಿ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ. ಯಾಕಂದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ ಈಗ ಏನು ಶಾಸಕರುಗಳು ಗೆದ್ದಿರುವಂತ ಶಾಸಕರುಗಳು ಏನು 5 ಗ್ಯಾರಂಟಿ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಇದೆಯಲ್ಲ, ಈ 5 ಗ್ಯಾರಂಟಿ ಮೇಲೆ ಜನರಿಗೆ ಹೆಚ್ಚು ನಂಬಿಕೆ ಮತ್ತು ಒಲವಿತ್ತು. ಅದು ಪ್ರೂವ್ ಸಹ ಆಗಿದೆ. ಅದು ಎಲ್ಲರೂ 7 ಕ್ಷೇತ್ರದಲ್ಲಿ 6 ಕ್ಷೇತ್ರ ಕಾಂಗ್ರೆಸ್ಸೇ ಬಂದಿದೆ. ಆದರೆ ನಿಮ್ಮ ಗ್ಯಾರಂಟಿ ಏನು ಕಾಂಗ್ರೆಸ್ಸಿನ ಗ್ಯಾರಂಟಿ ಅದು ಕರ್ನಾಟಕಕ್ಕೆ ಸೀಮಿತವಾದದ್ದು. ಸ್ಪಷ್ಟವಾಗಿರ್ಲಿ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಜನರಿಗೆ ತಲುಪಿದೆ, ಜನರು ಉಪಯೋಗಿಸ್ಕೊಂತ ಇದ್ದಾರೆ. ಉಚಿತವಾಗಿ ಬಸ್ಸಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಮಹಿಳೆಯರೆಲ್ಲ ಅಕ್ಕಿ ಆಗ್ಲಿ, ಪ್ರತಿಯೊಂದು ಸವಲತ್ತಾಗ್ಲಿ, ಮಂಡ್ಯ ವಿದ್ಯುತ್ ಆಗ್ಲಿ, ಪ್ರತಿಯೊಂದು ಕರ್ನಾಟಕ ಸರ್ಕಾರ ಕೊಡ್ತಿರುವಂತ ಸವಲತ್ತು ಸಂಪೂರ್ಣವಾಗಿ ಜನರಿಗೆ ತಲುಪಿದೆ. ಆದರೆ ಇದು ಲೋಕಸಭೆ ಚುನಾವಣೆ, ಇಲ್ಲಿ ಗ್ಯಾರಂಟಿಗಳು ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಗ್ಯಾರಂಟಿ ಬಂದು ಕೇಂದ್ರದಲ್ಲಿ ನಡೆಯಲ್ಲ. ಕೇಂದ್ರದ ಯಾವುದೇ ಯೋಜನೆಗಳನ್ನ ನೀವಿನ್ನೂ ಅನೌನ್ಸ್ ಮಾಡಿಲ್ಲ. ಕೇಂದ್ರದಲ್ಲಿ ನಾವು ಈ ಬಾರಿ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ ಯಾವ್ದು ಸ್ಪಷ್ಟತೆ ಇಲ್ಲ.
ವಿಧಾನಸಭೆಯಲ್ಲಿ ನೀವು ಏನು ಹೇಳಿದ್ರು ಅದ್ರ ಪ್ರಕಾರ ನೀವು ನಡ್ಕೊಂಡಿದ್ದೀರಿ, ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಹೆಚ್ಚು ಒಲವು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರುಗಳು 6 ಜನ ಇದ್ದಾರೆ. ಎಸ್, ಅಫ್ಕೋರ್ಸ್ ಇನ್ನೂ 4 ವರ್ಷ ಇರ್ತಾರೆ. ಆದ್ರೆ ಇದು ಲೋಕಸಭೆ ಚುನಾವಣೆ. ಲೋಕಸಭೆಯಲ್ಲಿ ನೀವು ಏನನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಾಳೆಯಿಂದ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ 10,000ಕ್ಕೂ ಹೆಚ್ಚು ಜನರನ್ನ ನಾವು ಬರ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳು ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಯಾರು ಬಂದ್ರೆ ಮಂಡ್ಯಗೆ, ಯಾರು MP ಆದ್ರೆ ಉತ್ತಮ, ಯಾರು ಬಂದ್ರೆ ಈ ಮಂಡ್ಯಕ್ಕೆ ಅಭಿವೃದ್ಧಿ ಆಗುತ್ತೆ, ಯಾರು ಬಂದ್ರೆ ಈ ಮಂಡ್ಯದ ಚಿತ್ರಣ ಬದಲಾಗುತ್ತೆ ಅನ್ನೋ ಸಂಪೂರ್ಣ ನಿಮ್ಮ ಮುಂದೆನೆ ಬರ್ತೀನಿ. ನೀವೇ ನೇರವಾಗಿ ಹೇಳಿ, ನೀವೇನ್ ಹೇಳ್ತೀರೋ ಅದನ್ನೇ ನಾವು ಟೆಲಿಕಾಸ್ಟ್ ಸಹ ಮಾಡ್ತೀವಿ. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇದು ಒನ್ ಇಂಡಿಯಾ ಟಿವಿ. ಏನ್ ಮಾತಾಡ್ತಿರೋ ಅದನ್ನೇ ಟೆಲಿಕಾಸ್ಟ್ ಮಾಡ್ತೀವಿ. ಎಸ್, ಜೊತೆಯಲ್ಲಿ ಸ್ನೇಹಿತರೆ, ಅಲ್ಲಿ ಸಂಸದರಾದಂತ ಸುಮಲತಾ ಮೇಡಮ್ ಅವ್ರಿಗೆ ಇಡೀ ಮಂಡ್ಯ ಜನರ ಪರವಾಗಿ, ಏನು ಜನರು ನಾವೀಗ ಜನರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ, ಏನ್ ಜನರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಸಂಸದರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ, ಇದು ಜನರ ಪರವಾಗಿ, ನಮ್ಮ ವಾಹಿನಿ ಪರವಾಗಲ್ಲ, ಇದು ನಮ್ಮ ವಾಹಿನಿ ಪರವಾಗಲ್ಲ ಕೇಳ್ತಾ ಇರೋದು, ಇದು ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ನಾವು ಸಂಸದರು ಕೇಳ್ತಾ ಇರೋದು. ಸಂಸದರಾದಂತ ಸುಮಲತಾ ಮೇಡಮ್ ಅವರೇ, ಅಂಬರೀಷ್ ಅಣ್ಣನವರ ಹೆಸರನ್ನ ಈ ಬಾರಿ ಹೇಳೋದಕ್ಕೆ ಹೋಗ್ಬೇಡಿ. ಯಾವ ಚಲನಚಿತ್ರ ನಟ ನಟಿಯರು ಕರ್ಕೊಂಡ್ ಬರಬೇಡಿ. ಯಾರ ಮೇಲೆ ಆರೋಪಗಳನ್ನು ಮಾಡಬೇಡಿ. ಯಾಕಂದ್ರೆ ಕಳೆದ ಬಾರಿ ನಿಮ್ಮ ಚುನಾವಣೆಗೆ ಇಡೀ ಮಂಡ್ಯ ಜಿಲ್ಲೆ ಸ್ವಾಭಿಮಾನವನ್ನ ಒಂದೇ ಹೆಸರಿಗೋಸ್ಕರ ನಿಮಗೆ ಮತ ನೀಡಿದೆ. ಇಡೀ ಭಾರತನೇ ಮಂಡ್ಯದ ಕಡೆ ತಿರುಗಿ ನೋಡೋ ಹಾಗೆ ಕಳೆದ ಬಾರಿ ಮಂಡ್ಯದ ಜನ ನಿಮಗೆ ಮತ ನೀಡಿ ಗೆಲ್ಸಿದ್ದಾರೆ. ಈ 5 ವರ್ಷಗಳಲ್ಲಿ ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು? 5 ವರ್ಷಗಳಲ್ಲಿ ಇಡೀ ಮಂಡ್ಯದಲ್ಲಿರುವಂತಹ ಸುಮಾರು 2,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಎಷ್ಟು ಹಳ್ಳಿಗಳಿಗೆ ನೀವು ವಿಸಿಟ್ ಮಾಡಿದಿರಿ? ಎಷ್ಟು ಹಳ್ಳಿಗಳಿಗೆ ಏನೇನು ಅನುದಾನ ಕೊಟ್ಟಿದ್ದೀರಿ? ಕೇಂದ್ರದ ಎಷ್ಟು ದೊಡ್ಡ ದೊಡ್ಡ ಯೋಜನೆ, ನಿಮ್ಮ ಹೆಸರು ಉಳಿಯುವಂತ ಕೆಲಸಗಳು ಮಂಡ್ಯ ಜಿಲ್ಲೆಗೆ ಏನ್ ಮಾಡಿದಿರಿ? ಪ್ರತಿಯೊಂದು ವಿಚಾರವನ್ನ, ನೀವು ಮಾಡಿರುವಂತ ಕೆಲಸವನ್ನ ನಮಗೆ ನೀವು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರೆ, ಈ ಬಾರಿ ಜನ ಮತ ನೀಡ್ಬೇಕಾ ಬೇಡವಾ, ನೀವೇ ಮತ್ತೆ ನಮಗೆ ಆಯ್ಕೆ ಆಗ್ಬೇಕಾ, ನೀವು ಬಂದ್ರೆ ಇನ್ನು ನಮ್ಗೆ ಒಳ್ಳೇದ ಅನ್ನೋ ಪ್ರತಿಯೊಂದು ಮಾಹಿತಿ ಜನನೇ ನಿಮ್ಗೆ ಕೊಡ್ತಾರೆ. ಹಾಗಾಗಿ ದಯಮಾಡಿ ನಮ್ಮ ಮಂಡ್ಯದ MP ಮೇಡಮ್ ಆದಂತ ಸುಮಲತಾ ಮೇಡಮ್ ಅವ್ರಿಗೆ ಇಡೀ ಮಂಡ್ಯ ಜಿಲ್ಲೆಯ ಜನರ ಎಲ್ಲರ ಪರವಾಗಿ ನಿಮ್ಮ ಪ್ರಣಾಳಿಕೆಯನ್ನ ಕಾಯ್ತಾ ಇದ್ದೀವಿ. ಈ 5 ವರ್ಷಗಳ ಕಾಲ ಇಡೀ ಮಂಡ್ಯ ಜನ ನಿಮಗೆ ಮತ ನೀಡಿರೋದಕ್ಕೆ ನೀವು ಏನ್ ಕೆಲಸ ಮಾಡಿದಿರಿ ಅಂತ ಹೇಳಿ ದಯಮಾಡಿ ನಿಮ್ಮ ಪ್ರಣಾಳಿಕೆಯನ್ನ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ದಯಮಾಡಿ ಬಿಡುಗಡೆ ಮಾಡಿ ಅಂತ ಹೇಳ್ತಾ, ಬನ್ನಿ, ನಾಳೆಯಿಂದ ಬರ್ತಾ ಇದೀವಿ. ಪ್ರತಿ ಮನೆ, ಪ್ರತಿ ಬೀದಿಗೂ, ಪ್ರತಿ ಹಳ್ಳಿಗೂ ಬರ್ತಾ ಇದೀವಿ ಒನ್ ಇಂಡಿಯಾ ಟಿವಿ. ನಮ್ಗೆ ನೀವು ನೇರವಾಗಿ ಕರೆ ಮಾಡಿ, ನಿಮ್ಮ ಮನೆಗಳಿಗೆ, ನಿಮ್ಮ ಊರುಗಳಿಗೆ ನಾನೇ ಬರ್ತೀನಿ. ನಮ್ಮ ವಾಹಿನಿಯ ನಮ್ಮ ರಿಪೋರ್ಟರ್ಸ್ಗಳು ಬರ್ತಾರೆ. ನೀವೇನ್ ಮಾತಾಡ್ತಿರೋ, ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ, ಇದು ನಿಮ್ಮ ಹಕ್ಕು. ಈ ಬಾರಿಯ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ನಿಮ್ಮ ಹಕ್ಕು. ಜನರೇ, ನಿಮ್ಮ ಮತಗಳು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಾನು ಬರ್ತಾ ಇದೀವಿ. ಎಲ್ಲರೂ ನಮ್ಮ ನಂಬರ್ಗೆ ಒಂದು ಕರೆ ಮಾಡಿ, 6366666386ಗೆ ಕರೆ ಮಾಡಿ. ನಾಳೆಯಿಂದ ಜನಾಭಿಪ್ರಾಯ ಕಾರ್ಯಕ್ರಮದಲ್ಲಿ ನೀವು ಭೇಟಿ ಆಗೋಣ. ನಮಸ್ಕಾರ. ಇದು ಜಯಕುಮಾರ್, ಒನ್ ಇಂಡಿಯಾ ಟಿವಿ.